ಎಂಆರ್ಪಿ ಲೈಸೆನ್ಸ್ ಮಾತ್ರ ಇರುವ ಪಂಕಜ್ ಬಾರನಲ್ಲಿ ರಾಜಾರೋಷವಾಗಿ ಕುಳಿತು ಕುಡಿಯೋದನ್ನ ನೋಡಿಯೂ ಕೂಡ ಅಬಕಾರಿ ಇಲಾಖೆ ಕಣ್ಮುಚ್ಚಿ ಕುಳಿತಿದೆಯಾ? ಹೌದು ವೀಕ್ಷಕರೇ, ಬೆಂಗಳೂರಿನ ರಾಜಕುಮಾರ ರಸ್ತೆ 6th ಬ್ಲಾಕ್ ರಾಜಾಜಿನಗರದಲ್ಲಿರುವ ಪಂಕಜ್ ವೈನ್ಸ್ ಇದು ಎಂಆರ್ಪಿ ಸೇಲ್ ಮಾಡುವ ಪರವಾನಗಿ ಮಾತ್ರ ಇರುವ ವೈನ್ ಶಾಪ್ ಆಗಿದೆ. ಆದರೆ ಅಸಲಿಗೆ ಇಲ್ಲಿ ಒಳಗೆ ನಡೆಯುವ ರಂಗಿನಾಟವೇ ಬೇರೆ. ಸ್ಪೈಸಿ ಫುಡ್ ಜಂಕ್ಷನ್ ಒಳಗೆ ಕುಳಿತು ಆರಾಮಾಗಿ ಕುಡಿಯಲು ಬಿಂದಾಸ್ ಪರವಾನಗಿ ಇದ್ದು ಮದ್ಯವನ್ನು ಎಂಆರ್ಪಿ ಲೈಸೆನ್ಸ್ನಲ್ಲಿಯೂ ಕೊಟ್ಟು ಕುಡಿಯೋದಕ್ಕೂ ಆರಾಮಾಗಿ ಜಾಗ ಕೂಡ ಮಾಡಿಕೊಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದು ಸಾರ್ವಜನಿಕ ವಲಯದಲ್ಲಿ ಮೂಡಿರುವ ಯಕ್ಷ ಪ್ರಶ್ನೆಯಾಗಿದೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಅಬಕಾರಿ ಇಲಾಖೆ ಇತ್ತ ಕಡೆ ಗಮನ ಹರಿಸೇ ಇಲ್ವಾ, ಅಥವಾ ಗೊತ್ತಿದ್ದರೂ ಕೈ ಬಿಸಿ ಮಾಡಿಸಿಕೊಂಡು ಸುಮ್ಮನಾಗಿದ್ದಾರಾ ಅಧಿಕಾರಿಗಳು ಎನ್ನುವ ಪ್ರಶ್ನೆ ಮೂಡುತ್ತದೆ. ಇನ್ನು ಆ ವೈನ್ ಶಾಪ್ನ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಅಧಿಕಾರಿಗಳು ಗಪ್ಪು ಚುಪ್ಪು ಕುಳಿತಿರುವುದು ಯಾತಕ್ಕೆ ಎಂಬ ಪ್ರಶ್ನೆ ಕೂಡ ಮಾಡುತ್ತದೆ. ಬಾರ್ ಮಾಲೀಕರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಕೈ ಬಿಸಿ ಮಾಡಿರುವರಾ ಎಂಬ ಪ್ರಶ್ನೆ ಕೂಡ ಮೂಡ್ತಿದೆ. ಅಬಕಾರಿ ಸಚಿವರೇ ಉತ್ತರ ಹೇಳಬೇಕಿದೆ. ಅಬಕಾರಿ ಸಚಿವರ ಕಣ್ಣು ಒಮ್ಮೆ ಹರಿಸಲಿ ರಾಜಾಜಿನಗರದ ಪಂಕಜ್ ವೈನ್ಸ್ ಮೇಲೆ. ರಾಜ್ಯೋದಯ ನ್ಯೂಸ್ 24x7 ಕನ್ನಡ ಸುದ್ದಿ ಪ್ರಸಾರದ ನಂತರವಾದರೂ ಎಚ್ಚೆತ್ತುಕೊಳ್ತಾರಾ ಅಬಕಾರಿ ಸಚಿವರು ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ನ್ಯೂಸ್ ರಿಪೋರ್ಟ್ ರಾಜ್ಯೋದಯ ನ್ಯೂಸ್ 24x7 ಕನ್ನಡ ಬೆಂಗಳೂರು.